ಎಲ್ರಿಗೂ ನಮಸ್ಕಾರ. ಇವತ್ತು ವರ್ಲ್ಡ್ ಥ್ಯಾಲಸೀಮಿಯಾ ಡೇ. ಎಷ್ಟೋ ಜನರಿಗೆ ಥ್ಯಾಲಸೀಮಿಯಾ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಥ್ಯಾಲಸೀಮಿಯಾ ಅಂದರೆ ಏನು ಅನ್ನೋ ಒಂದು ಸಣ್ಣ ಅರಿವು ಮೂಡಿಸುವ ಒಂದು ಪ್ರಯತ್ನ. ಥ್ಯಾಲಸೀಮಿಯಾ ಅಂದರೆ ಆನುವಂಶಿಕವಾಗಿ ಬರೋ ಒಂದು ರಕ್ತದ ಕಾಯಿಲೆ. ಇದರಲ್ಲಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತೆ. ಸೊ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರೋದ್ರಿಂದ ಇಂಥ ಮಕ್ಕಳಲ್ಲಿ ಬೆಳವಣಿಗೆಯ ಕೊರತೆ ಇರುತ್ತೆ. ಮಕ್ಕಳು ಬೆಳ್ಚ್ಕೊಳ್ಬೋದು, ಇಲ್ಲ ಹೊಟ್ಟೆ ಉಬ್ಬರಿಸ್ಕೊಳ್ಬೋದು, ಮುಖದ ಮೂಳೆಗಳು ಊತ ಬರ್ಬೋದು, ಇಲ್ಲ ಕೆಲವೊಂದು ಮಕ್ಕಳಲ್ಲಿ ಏನು ಸಿಂಪ್ಟಮ್ಸ್ ಇರದೇ ಇರಬಹುದು. ಈ ಕಾಯಿಲೆಯ ಮೇನ್ ಟ್ರೀಟ್ಮೆಂಟ್ ಅಂದರೆ ರಕ್ತದ ವರ್ಗಾವಣೆ, ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಇದೇ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಆಗಿರುತ್ತೆ. ಈ ಕಾಯಿಲೆ ಬಂದ ನಂತರ ಬ್ಲಡ್ ಟ್ರಾನ್ಸ್ಫ್ಯೂಷನ್ನೇ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಇದು ಬರೋ ಮುಂಚೆನೂ ಇದನ್ನ ತಡೆಗಟ್ಟಬಹುದು. ಅದು ಹೇಗೆ ಅಂದರೆ ಪ್ರೀನೇಟಲ್ ಡಯಾಗ್ನಾಸ್ಟಿಕ್ ಟೆಸ್ಟ್ಸ್ ಹಾಗೂ ಪೇರೆಂಟಲ್ ಜೆನೆಟಿಕ್ ಟೆಸ್ಟಿಂಗಿಂದ ಈ ಕಾಯಿಲೆನ ಮುಂಚೆನೇ ಕಂಡುಹಿಡಿಬಹುದು. ಈ ವಿಡಿಯೋ ಮಾಡಿದ ಮುಖ್ಯ ಉದ್ದೇಶ ಏನು ಅಂದರೆ, ಈ ಥ್ಯಾಲಸೀಮಿಯಾ ತೊಂದರೆ ಇರೋ ಎಷ್ಟೋ ಮಕ್ಕಳಿದ್ದಾರೆ. ಸೊ ಅಂಥ ಮಕ್ಕಳಿಗೆ ರಕ್ತದ ಅಗತ್ಯ ತುಂಬ ಇರುತ್ತೆ. ನಮ್ಮಿಂದ ಏನು ಸಹಾಯ ಮಾಡೋಕ್ಕಾಗತ್ತೆ ಅಂದರೆ, ನಾವು ರಕ್ತದಾನ ಮಾಡಿ ಇಂಥ ಮಕ್ಕಳಿಗೆ ಸೂಕ್ತ ಸಮಯದಲ್ಲಿ ರಕ್ತದ ಸೌಲಭ್ಯ ಸಿಗೋ ಹಾಗೆ ಮಾಡೋದೇ ನಮ್ಮ ಕೈಯಿಂದ ಆಗೋ ಒಂದು ಸಣ್ಣ ಸಹಾಯ ಆಗಿರುತ್ತೆ. ಸೊ ನಾವು ರಕ್ತದಾನ ಮಾಡಿ ಇಂಥ ಮಕ್ಕಳಿಗೆ ಸಹಾಯ ಮಾಡಬೇಕು. ಧನ್ಯವಾದ.